Hello students, welcome to e-learning classes. Today I will discuss about one more problem from the Carl Pearson coefficient skewness. Okay, so this one is the alternative method. So ಇನ್ನೊಂದು ಮೆಥಡ್ ಇದೆ. So yesterday I told from the one method from only two digits are given. Okay, ಸೊ ಇಲ್ಲಿ ಏನು ನಂಬರ್ಸ್ ಇರ್ತಾವಲ್ಲ, ಸೊ ವಾಟ್ ಎವರ್ ದ ಡೇಟಾಸ್ ದೇ ಆರ್ ಗಿವನ್ ಓನ್ಲಿ ಫ್ರಮ್ ದ 2 ಡಿಜಿಟ್. ಸೊ 2 ಡಿಜಿಟ್ ಅಂದರೆ ಆ ಫಾರ್ಮುಲಾ ಅಪ್ಲೈ ಮಾಡಿರಿ. 3 ಡಿಜಿಟ್ ಅಂದರೆ 3 ಈ ಥರ ದೊಡ್ಡ ದೊಡ್ಡ ಅಂಕಿ ಇದ್ದು ಅಂದರೆ ನೀವು ಇದು ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಈ ಮೆಥಡು ಈಗ ಹೇಳೋ ಮೆಥಡು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನೀವು ಫಸ್ಟ್ ಮೆಥಡ್ ಕೂಡ ಅಪ್ಲೈ ಮಾಡ್ಬೋದು. ದೆರ್ ಇಸ್ ನೋ ಇಶ್ಯೂ ಹಿಯರ್. ಸೊ ಫಸ್ಟ್ ಮೆಥಡ್ ಆದರೆ ಸ್ವಲ್ಪ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಹೆವಿ ಆಗುತ್ತೆ. ಸೊ ಇಟ್ ಈಸ್ ಮೇಕಿಂಗ್ ಹೆವಿ ಆಫ್ ದ ಕ್ಯಾಲ್ಕುಲೇಷನ್ because x square x into y 164 into 158 it is having the more calculation purpose. So another alternative method is there if it is coming from the 3 digit. So answer same, there is no changes of answer when apply from the first method or maybe this method. So ninni method ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಮೆಥಡು ಸೇಮ್ ಆನ್ಸರ್ ಬರ್ತದೆ. ಸೊ ಇದು ಆ ಮೆಥಡ್ ಅಪ್ಲೈ ಮಾಡಿದ್ರು ಈ ಆನ್ಸರು ಸೇಮ್ ಬರ್ತದೆ. ದೆರ್ ಇಸ್ ನೋ ಇಶ್ಯೂ. ಜಸ್ಟ್ ಐ ವಿಲ್ ಟೆಲ್ ಯು ಫ್ರಮ್ ದ ಆಲ್ಟರ್ನೇಟಿವ್ ಬಿಕಾಸ್ ಆಫ್ ದ ಲೆಸ್ ಫ್ರಮ್ ಯುವರ್ ಕ್ಯಾಲ್ಕುಲೇಷನ್ ಪರ್ಪಸ್. ಓಕೆ, ಸೊ ಹಿಯರ್ ದ ಫಾಲೋವಿಂಗ್ ಆರ್ ದ ಹೈಟ್ ಆಫ್ ದ 8 men ಆ್ಯಂಡ್ ದೇರ್ ವ್ಯೂಸ್. ಸೊ 8 men ಇದ್ದಾರೆ ಆ್ಯಂಡ್ ದೇರ್ ವ್ಯೂಸ್ ಅಂದರೆ ಅವರು ಹೆಂಡತಿಯರು. ಫೈಂಡ್ ದ ಕೋಎಫಿಷಿಯಂಟ್ ಬಿಟ್ವೀನ್ ಹೈಟ್ ಆಫ್ ಹಸ್ಬೆಂಡ್ ಆ್ಯಂಡ್ ಹೈಟ್ ಆಫ್ ವ್ಯೂಸ್. ಸೊ ವಾಟ್ ಈಸ್ ದ ಕೋರಿಲೇಷನ್ ಆಫ್ ಹೈಟ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ height of views. So here husband centimeters is given 1 2 3 4 5 6 7 8. So husbands are given and the wife centimeters are given here. Okay, so how many number of here? That is a 8. 1 2 3 4 5 6 7 8. So here, so there is a how many are there? Wives and wives are one jodi ಎಷ್ಟಿದಾವೆ 8. So 8 ಜೋಡಿ ಇದ್ದಾವೆ. ಸೊ n value should be 8. okay, so here taken here from the x we have first we will make it not husband and wife ನಾವು ತೊಗೊಳಕ್ಕೆ ಬರೋಂಗಿಲ್ಲ, x and y ಅಂತ ತೊಗೋಬೇಕು. ಸೊ x is denoted as a height of husband. ಸೊ x ಅನ್ನು ಹಸ್ಬೆಂಡ್ ಹೈಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಆ್ಯಂಡ್ y ಅನ್ನು ವ್ಯೂಸ್ ಹೈಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ದೆನ್ ವಾಟ್ ದೇ ಹ್ಯಾವ್ ಟು ಟೋಲ್ಡ್ ಹಿಯರ್ coefficient of correlation. only formula should be changed. ಸೊ ಮೆಥಡ್ ಫಾರ್ಮುಲಾ ಚೇಂಜ್ ಸೇಮ್ ಆಗ್ತದೆ ರೀ. ಸೊ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಮೆಥಡಲ್ಲಿ ಹೆಂಗಿತ್ತು ರೀ, ಎನ್ ಸಮೇಷನ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಸಮೇಷನ್ ವೈ. ಸೊ ದಿಸ್ ಈಸ್ ಅ ಫಾರ್ಮುಲಾ ಇಸ್ ದೇರ್. ಇನ್ ದ ಸೇಮ್ ರಿಪ್ಲೇಸ್ಮೆಂಟ್ ಆಫ್ ದಿಸ್ ಫಾರ್ಮುಲಾ ಜಸ್ಟ್ ಐ ಟೇಕನ್ ಯು ಆ್ಯಂಡ್ ವಿ. ಓಕೆ, ದಟ್ ಈಸ್ ಎನ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮೇಷನ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಇಂಟು n summation x y square minus summation y square. just this formula I taken from the replace here. ಸೊ ಇದು ಆ್ಯಕ್ಚುಲಿ ನಿಮ್ಮ ಫಸ್ಟ್ ಮೆಥಡ್ ಫಾರ್ಮುಲಾ. ಸೊ ಆಲ್ಟರ್ನೇಟಿವ್ ಫಾರ್ಮುಲಾ ಈ ಥರ ತೊಗೊಂಡಿದ್ದೀನಿ. ಎನ್ ಸಮೇಷನ್ ಯು ವಿ ಸಮೇಷನ್ ಯು ಸಮೇಷನ್ ವಿ and summation u square summation u bracket square. so that is in the x and y in that replacement I done from the u and v only. this formula should be same. so here u and how we have to calculate from the u and v on the replacement of x and y. so x and y ಜಾಗದಲ್ಲಿ ನಾವು u and v ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, so here these are the informations are given and x and y. okay, x and y these are given. so u and v how we have to calculate, because this is a short form or maybe this is an alternative method from the lesser from your calculation. so ನಿಮ್ಮ ಕ್ಯಾಲ್ಕುಲೇಷನ್ ಕಡಿಮೆ ಮಾಡೋದಕ್ಕೆ ಏನು ಮಾಡಿದ್ದೀವಿ ನಾವು, ಇದನ್ನು ಕ್ಯಾಲ್ಕುಲೇಷನಲ್ಲಿ ಏನು ಮಾಡಿದ್ದೀವಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಐ ಹ್ಯಾವ್ ಟು ಟೇಕನ್ ಫ್ರಮ್ ದ ಯು ಆ್ಯಂಡ್ ವಿ ಫ್ರಮ್ ದ ಆಲ್ಟರ್ನೇಟಿವ್ ವೇ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಯು ಹಿಯರ್. ಸೊ ಯು ಮೀನ್ಸ್ ಎಕ್ಸ್ ಮೈನಸ್ ಎ. ಸೊ ಎ ಮೀನ್ಸ್ ಇಸ್ ಯುವರ್ ಅಸಂಪ್ಷನ್ ವ್ಯಾಲ್ಯೂ. ಸೊ ಎ ಏನಾಗುತ್ತೆ ನಿಮ್ದು ಅಸಂಪ್ಷನ್ ವ್ಯಾಲ್ಯೂ. ಫಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೈ ಮೈನಸ್ ಬಿ. ಸೊ ಹಿಯರ್ ಆಲ್ಸೋ ಬಿ ಈಸ್ ಯುವರ್ ಅಸಂಪ್ಷನ್ ವ್ಯಾಲ್ಯೂ. ಸೊ ಅಸಂಪ್ಷನ್ ವ್ಯಾಲ್ಯೂ ಮೀನ್ಸ್ ಯು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ in the x column whichever you can take it from the round figure. so it is starting from the 164 and end with the 180. ಸೊ ಇದರಲ್ಲಿ ರೌಂಡ್ ಫಿಗರ್ ಯಾವ್ದು ಬರ್ತದೆ ರೀ, 160 ತೊಗೋಬೋದು, 170 ತೊಗೋಬೋದು, 180 ತೊಗೋಬೋದು. ಸೊ ದರ್ ಇಸ್ ನೋ ಇಶ್ಯೂ. ಐ ಟೇಕನ್ ಫ್ರಮ್ ದ 170 ಮಿಡಲ್. ಸೊ ಮಿಡಲ್ ಇದೆ ಅಂದರೆ ನಾವು 170 ತೊಗೊಂಡಿದ್ದೇನೆ. ಎಸ್, ಸೊ ಇನ್ ದ ಸೇಮ್ ಕೇಸ್ ಫಿ y ಮೈನಸ್ y ಕಾಲಮಲ್ಲಿ ಬರಬೇಕು. ಯಾಕಂತಂದರೆ ಎಕ್ಸ್ ಜಾಗದಲ್ಲಿ ನಾನು ಯು ಅಂತ ತೊಗೊಂಡಿದ್ದೀನಿ, y ಜಾಗದಲ್ಲಿ ವಿ ಅಂತ ತೊಗೊಂಡಿದ್ದೀನಿ. ಸೊ ಯು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಎಕ್ಸ್ ಮೈನಸ್ ಎ. ಸೊ ಎಕ್ಸ್ ಕಾಲಮಲ್ಲಿ
ಏನು ಮಾಡಬೇಕು, ಅಸಂಪ್ಷನ್ ವ್ಯಾಲ್ಯೂ ತೆಗಿಬೇಕು. ಸೊ ಅದೇ ರೀತಿ ಫಿ ಕಾಲಮಲ್ಲಿ ಏನು ಮಾಡಬೇಕು, ವಾಯ್ ಕಾಲಮ್ದಿಂದ ಅಸಂಪ್ಷನ್ ತೆಗಿಬೇಕು. ಎಸ್, ಯು ಕಾಲಮ್ದಲ್ಲಿ ಅಸಂಪ್ಷನ್ ವ್ಯಾಲ್ಯೂ ಎಕ್ಸ್ದಿಂದ ತೆಗಿಬೇಕಾದ್ರೆ ವಾಯ್ ಕಾಲಮ್ದಲ್ಲಿ ಅಸಂಪ್ಷನನ್ನು ವಾಯ್ ಕಾಲಮ್ದಲ್ಲಿ ತೆಗಿಬೇಕು ಫಿ ಕಾಲಮ್ದು. ಎಸ್, ಸೊ ಇದ್ರಾಗ ಅಸಂಪ್ಷನ್ ವ್ಯಾಲ್ಯೂ ಯಾವ್ದು ಬರ್ತದೆ, ಸ್ಟಾರ್ಟಿಂಗ್ 158 ಇದೆ, ಅಥವಾ ಇಟ್ ಈಸ್ ಲಾಸ್ಟ್ ಫ್ರಮ್ ದ 171. ಸೊ 160 ಅಥವಾ 170 ಇವೆರಡೂದ್ರಾಗೂ ತೊಗೋಬೋದು. ಸೊ ಐ ವಿಲ್ ಟೇಕಮ್ ಫ್ರಮ್ ದ 160. ನೀವು ಯಾವ್ದು ಬೇಕಾದ್ರೆ ತೊಗೋರಿ, ನೋ ಪ್ರಾಬ್ಲಮ್, ಆನ್ಸರ್ ಶುಡ್ ಬಿ ಸೇಮ್. ಇಲ್ಲಿ ಸ್ಟಾರ್ಟಿಂಗ್ 164 ಇದೆ, ಇಲ್ಲಿ 160 ತಗೋ. ಎಕ್ಸ್ ವ್ಯಾಲ್ಯೂದಲ್ಲಿ ಸ್ಟಾರ್ಟಿಂಗ್ 164 ಇದೆ, ಲಾಸ್ಟು 180 ಇದೆ. ಸೊ ರೌಂಡ್ ಫಿಗರ್ ತೊಗೋಬೇಕು. ಅಸಂಪ್ಷನ್ ವ್ಯಾಲ್ಯೂ ಮೀನ್ಸ್ ರೌಂಡ್ ಫಿಗರ್. ಸೊ ಇಲ್ಲಿ 160 ತೊಗೋಬೋದು, 170 ತೊಗೋಬೋದು, 180 ತೊಗೋಬೋದು. ಸೊ ಐ ಟೇಕನ್ 170. ಸೊ ಇಲ್ಲಿ ಸ್ಟಾರ್ಟಿಂಗ್ 158 ಇದೆ, ಸೊ ಲಾಸ್ಟಿಗೂ ಎಷ್ಟಿದೆ, 171 ಇದೆ. ಸೊ 158 ಅಂದರೆ 160, 170. ಓಕೆ, ಸೊ ಈ 160 ತೊಗೋಬೋದು, 170 ತೊಗೋಬೋದು. ನಾನು 160 ತೊಗೊಂಡಿದ್ದೀನಿ. ಎಸ್, ಸೊ ಈಗೇನು ಮಾಡಬೇಕು, ಯು ವ್ಯಾಲ್ಯೂನ ಹೆಂಗೆ ಕಂಡು ಹಿಡಿಬೇಕಂದ್ರೆ, ಎಕ್ಸ್ ವ್ಯಾಲ್ಯೂ ಏನೈತ್ರಿ 164. ಸೊ ಎಕ್ಸ್ ಮೈನಸ್ 170. ಸೊ 164 ಮೈನಸ್ 170 ದಟ್ ಈಸ್ minus 6. Then 176 minus 170 that is 6. 178 minus 170 that is 8. 184 minus 170 that is 14. 175 minus 170 that is 5. It means that x value, these are the x value dalli ಏನು ಮಾಡ್ಕೋತ ಹೋಗ್ರಿ, 170 ಮೈನಸ್ ಮಾಡ್ಕೋತ ಹೋಗ್ರಿ. ಸೊ 167 minus 170 minus 3. Then 173 minus 170 that is 3. Then 180 minus 170 that is a 10. Okay, so next in the same you can calculate from the fee value here. Yes, so before that make it total, ಯಾಕಂದರೆ ನಮಗೆ ಸಮೇಷನ್ ಯು ಬೇಕು. ಸೊ ಸಮೇಷನ್ ಯು ಬೇಕ್ರಿ, ಕರೆಕ್ಟಾ? ಸೊ ಇಲ್ಲಿ ನಮಗೆ ಎನ್ ಸಮೇಷನ್ ಯು ವಿ ಕಾಲಮನ್ನು ಇಂಟು ಮಾಡಿದ್ರೆ ಸಮೇಷನ್ ಯು ವಿ ಸಿಗ್ತದೆ. ಓಕೆ, ಸಮೇಷನ್ ಯು ಅಂದರೆ ಯು ಕಾಲಮನ್ನು ಟೋಟಲ್ ಮಾಡಿದರೆ ಸಮೇಷನ್ ಯು, ವಿ ಕಾಲಮನ್ನು ಟೋಟಲ್ ಮಾಡಿದರೆ ಸಮೇಷನ್ ವಿ. ದೆನ್ ಸಮೇಷನ್ ಯು ಸ್ಕ್ವೇರ್. ಸೊ ಯು ಸ್ಕ್ವೇರ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಸಮೇಷನ್ ಯು ಸ್ಕ್ವೇರ್. ದೆನ್ ವಿ ಸ್ಕ್ವೇರ್ ಬೇಕಂದರೆ ಸಮೇಷನ್ ವಿ ಸ್ಕ್ವೇರನ್ನು ಮಾಡಬೇಕು, ಕರೆಕ್ಟಾ? ಸೊ ಲೆಟ್ಸ್ ಯು ಹ್ಯಾವ್ ಟು ಸಿ ಹಿಯರ್. ಈಗ ಸಮೇಷನ್ ಯು ಬೇಕು ನಮಗೆ. ಎಸ್, ಸೊ ಸಮೇಷನ್ ಯು ಬೇಕಂತಂದರೆ ಮೈನಸ್ ಇದ್ದಿದ್ದು ಏನು ಮಾಡಿರಿ, ಬಿಡ್ರಿ. ಎಸ್, ಮೈನಸ್ ಇದ್ದಿದ್ದು ಬಿಟ್ಟು ಏನು ಮಾಡಿರಿ, ಇವನ್ನೆಲ್ಲ ಪ್ಲಸ್ ಮಾಡಿರಿ. ಪ್ಲಸ್ ಇದ್ದಿದ್ದು ಎಲ್ಲ ಪ್ಲಸ್ ಮಾಡಿರಿ. ಸೊ ಹೌ ಮಚ್ ಇಟ್ ಈಸ್ ಕಮಿಂಗ್, 10, 13. ಓಕೆ, ಸೊ ಇಲ್ಲಿ ಪ್ಲಸ್ ಇದ್ದಿದ್ದು ಏನಿದಾವಲ್ಲ, ಮೈನಸ್ ಇದ್ದಿದ್ದು ಬಿಡ್ರಿ, ಪ್ಲಸ್ ಇದ್ದಿದ್ದು ಅಷ್ಟೇ ಪ್ಲಸ್ ಮಾಡಿರಿ. ಸೊ ಪ್ಲಸ್ 6, 8, 14, 5, 3, 10 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ, ಪ್ಲಸ್ ಇದ್ದಿದ್ದು 47 ಆಗುತ್ತೆ. ಸೊ ಮೈನಸ್ ಎಷ್ಟಾಗ್ತದೆ ರೀ, 6, 7, 8, 9. ಸೊ ಮೈನಸ್ 9. ಸೊ ಉಳಿತಷ್ಟು ರೀ, ಸೊ ಇಟ್ ವಿಲ್ ಬಿ 37. ಓಕೆ, 49ದಲ್ಲಿ 9ಅನ್ನು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 37 ಆಗ್ತದೆ. ಎಸ್, ಯಾಕಂದರೆ ಪ್ಲಸ್ಸಲ್ಲಿ ಮೈನಸ್ ಯಾವಿದಾವಲ್ಲ ಅವನು ಮೈನಸ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಮೈನಸ್ ಚಿಹ್ನೆ ಸಣ್ಣದಿಲ್ಲ, ಪ್ಲಸ್ ಚಿಹ್ನೆ ಸಣ್ಣದಿದೆ. ಪ್ಲಸ್ ಇಂಟು ಮೈನಸ್ ಮಾಡಬೇಕು. 47ದಲ್ಲಿ 9 ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ದೀವಿ. ಸೊ ದೊಡ್ಡ ಅಂಕಿ ಚಿಹ್ನೆ ಏನಿದೆ 47 ಇದೆ, ಸೊ ಪ್ಲಸ್ ಆಗ್ತದೆ. ಓಕೆ, ಸೊ ಇನ್ ದ ಸೇಮ್ ಕೇಸಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಫೀ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ವೈ ಕಾಲಮ್ ಕನ್ಸಿಡರ್ ಮಾಡಬೇಕು. ಸೊ ವೈ ಮೈನಸ್ 160, ಕರೆಕ್ಟ್? ಸೊ ವೈ ವ್ಯಾಲ್ಯೂ ಇಸ್ 158 minus 160 that is minus 2. 164 minus 160 that is 4. 165 minus 160 that is 5. 171 minus 160 that is 11. 163 minus 160 3. 156 minus 160 minus 4. 163 160 that is 3. 169 minus 160 that is a 9. Okay, now what we have to do here. ಓಕೆ, ಸೊ ಇಲ್ಲೂ ಕಡೆ ಏನು ಮಾಡಬೇಕು, ಸೇಮ್ ಮಾಡಬೇಕು. ಏನು ಪ್ಲಸ್ ಇದಾವಲ್ಲ 4, 5, 11, 3 ಆ್ಯಂಡ್ 9. ಸೊ ಇವನ್ನೆಲ್ಲ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಇವ್ನು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ, 35 ಆಗುತ್ತೆ. ಸೊ ಈ ಥರ ಮೈನಸ್ ಇದ್ದಿದ್ದು ಮೈನಸ್ ಮಾಡಬೇಕು. 4 ದೀಸ್ 2. ಎಸ್, 4, 5, 6. ಸೊ ಮೈನಸ್ 6. ಓಕೆ, ಸೊ ಪ್ಲಸ್ ಇಂಟು ಮೈನಸ್. ಎಸ್, ಪ್ಲಸ್ ಇಂಟು ಮೈನಸ್. ಸೊ 35ದಲ್ಲಿ 6 ಮೈನಸ್ ಮಾಡಿರಿ. ಸೊ ಇಟ್ ವಿಲ್ ಬಿ 29.
ಸೊ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಪ್ಲಸ್ ಇದೆ, ಸೊ ಮೇಕ್ ಇಟ್ ಅ ಪ್ಲಸ್ ಇಯರ್. ಓಕೆ, ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಯು ಆ್ಯಂಡ್ ವಿ. ಓನ್ಲಿ ದಿಸ್ ಇಸ್ ಅ ಸಿಂಪಲ್ ವೇ ಬಿಕಾಸ್ ಆಫ್ ದ ಆಲ್ಟರ್ನೇಟಿವ್ ಫ್ರಮ್ ದಿಸ್ ಕ್ಯಾಲ್ಕುಲೇಷನ್. ಸೊ ಇವು ಕ್ಯಾಲ್ಕುಲೇಷನ್ ಹೆವಿ ಆಗುತ್ತೆ ಅನ್ನೋದ್ರಿಂದ ನಾವೇನು ಮಾಡ್ತೀವಿ, ಆಲ್ಟರ್ನೇಟಿವ್ ಮೆಥಡನ್ನು ಫಾಲೋ ಮಾಡ್ತೀವಿ. ಇಲ್ಲಾಂದರೆ ಇಫ್ ಯು ಆರ್ ಅಡಿಕ್ಟೆಡ್ ಫ್ರಮ್ ದ ಫಸ್ಟ್ ಮೆಥಡ್ ದರ್ ಇಸ್ ನೋ ಇಶ್ಯೂ, ಯು ಕ್ಯಾನ್ ಟೇಕ್ ದ್ಯಾಟ್ ಒನ್ ಓನ್ಲಿ, ದರ್ ಇಸ್ ನೋ ಪ್ರಾಬ್ಲಮ್ ಹಿಯರ್. ಓಕೆ, ಸೊ ನಿಮಗೆ ಅದೇ ಬೇಕಂದರೆ ನೀವು ಅದನ್ನು ಮಾಡ್ಬೋದು, ಯಾಕಂದರೆ ಆನ್ಸರ್ ಎರಡು ಸೇಮ್ ಬರ್ತದೆ. ಓಕೆ, ಸೊ ಸಮೇಷನ್ ಯು ವಿ ಹ್ಯಾವ್ ಟು ಕ್ಯಾಲ್ಕುಲೇಟೆಡ್ and the replacement of x and y we have to take from the u and v. So x and y replace ದಲ್ಲಿ u and v ನ ತಗೋತೀವಿ ನಾವು. Yes, so next we can make it from u square. So this is your u, this is your v, correct? U square you can calculate here. U square means 6 minus 6 into minus 6. So minus ಇದ್ದಿದ್ದು ಯಾವಾಗೂ ಇಂಟು ಆದಾಗ ಪ್ಲಸ್ ಆಗ್ತದೆ. ಸೊ ದಟ್ ಈಸ್ 36. Next 6 into 6 36, 8 into 8 that is 64, 14 into 14 that is 196. Next 5 into 5 25, 3 into 3 that is a 9, 3 into 3 is a 9, then 10 into 10 is a 100. So it is summation u square. So what is the total? 475. So this is the total should be on 475. So next v square. So this is your v column. Okay, so ಈ v column ಅನ್ನು v square ಮಾಡಬೇಕು. So that is -2 into -2 that is 4. So minus ಇದ್ದಿದ್ದು ಇಂಟು ಮಾಡಬೇಕಾದ್ರೆ ಪ್ಲಸ್ ಆಗ್ತದೆ. Yes, then 4 into 4 that is 16, 5 into 5 that is 25, 11 into 11 that is 121, 3 into 3 is 9, 4 into 4 is 16, 3 into 3 that is 9, 9 into 9 that is 81. So summation v square. So it is total should be 281. So ಈ ಕಾಲಮ್ ಟೋಟಲ್ ಮಾಡಿದ್ರೆ 281 ಸಿಗ್ತದೆ. ಸೊ ನೆಕ್ಸ್ಟ್ ಯು ವಿ ಅಂದರೆ ಸಮೇಷನ್ ನಮಗೆ ಯು ವಿ ಬೇಕು, ಅದಕ್ಕೆ ಯು ವಿ ಕಾಲಮನ್ನು ತೊಗೊಂಡಿದ್ದೇವೆ. ಸೊ ಯು ವಿ ಮೀನ್ಸ್ ಯು ಆ್ಯಂಡ್ ವಿ ಕಾಲಮ್ ಇವೆರಡು ಏನಾಗಬೇಕು, ಇಂಟು ಆಗಬೇಕು. ಸೇಮ್ ಪ್ರೊಸೆಸ್, ಎನಿಥಿಂಗ್ ನಾಟ್ ಬಿ ಚೇಂಜ್ ಫ್ರಮ್ ದ ಫಸ್ಟ್ ಮೆಥಡ್. ಸೊ ಫಸ್ಟ್ ಮೆಥಡಲ್ಲಿ ಏನೂ ಸಿಸ್ಟಮ್ ಚೇಂಜ್ ಇಲ್ಲ, ಜಸ್ಟ್ ನಾ ಎಕ್ಸ್ ಆ್ಯಂಡ್ ವೈ ರೀಪ್ಲೇಸ್ದಲ್ಲಿ ಯು ಆ್ಯಂಡ್ ವಿ ಅಷ್ಟೇ ತೊಗೊಂಡಿದ್ದೀನಿ. ಸೊ ಯು ಆ್ಯಂಡ್ ವಿ ಬೇಕಂದರೆ ಯು ಎ ಮತ್ತು ವಿನ ಏನು ಮಾಡಿದ್ದೀನಿ, ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ದರ್ ಈಸ್ ನೋ ಚೇಂಜಸ್ ಹಿಯರ್. ಓಕೆ, ದೆನ್ ಯು ಆ್ಯಂಡ್ ವಿ ಇಂಟು ಮಾಡಬೇಕು. ಇಂಟು ಮಾಡ್ಬೇಕಾದ್ರೆ ನಾನು ಏನು ಹೇಳಿದ್ದೀನಿ, ಮೈನಸ್ ಇದ್ದಿದ್ದು ಏನಾಗತ್ತೆ, ಪ್ಲಸ್ ಆಗತ್ತೆ. ಸೊ ಬಟ್ ಹಂಗಂತ ಒಂದು ಮೈನಸ್ ಇದ್ದಿದ್ದು ಒಂದು ಪ್ಲಸ್ ಇತ್ತಂದರೆ ಹಂಗೆ ಬರೋಂಗಿಲ್ಲ, ಅವಾಗ ಮೈನಸ್ಸೇ ಬರ್ತದೆ. ಎರಡೂ ಮೈನಸ್ ಇದ್ದು ಅಂದರೆ ಏನಾಗುತ್ತೆ, ಇಂಟು ಮಾಡ್ಬೇಕಾದ್ರೆ ಪ್ಲಸ್ ಆಗ್ತದೆ. ಓಕೆ, -6 into -2 that is a 12, 6 into 4 that is 24, u and v ಎರಡು ಇಂಟು ಮಾಡಬೇಕ್ರಿ. then 8 into 5 that is 40, then 14 into 11 154, next 5 into 3 that is 15, then -3 into -4 that is 12, 3 into 3 is a 9, 10 into 9 that is a 90. So summation u v is total 356. So total ಇದು 356 ಆಗುತ್ತೆ. ಈ ಮೆಥಡಲ್ಲಿ ನೀವು ಸಮೇಷನ್ ಯು ವಿ, ಸಮೇಷನ್ ಯು ಸ್ಕ್ವೇರ್, ಸಮೇಷನ್ ವಿ ಸ್ಕ್ವೇರ್ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಿರಲ್ಲ, ಅದೇ ಫಸ್ಟ್ ಮೆಥಡಲ್ಲಿ ನೀವೇಂದರೂ ಸಮೇಷನ್ ಎಕ್ಸ್ ಸ್ಕ್ವೇರ್, ಸಮೇಷನ್ ವೈ ಸ್ಕ್ವೇರ್ ಮಾಡಿದರೆ ಇದು ಕ್ರೋಡ್ಸ್ ಟುಗೆದರಲ್ಲಿ ಬರ್ತದೆ. ಎಸ್, ಕೋಟಿ ಗಂಟಲೆ ಬರ್ತದೆ. ಅದಕ್ಕೆ ಐ ಆಮ್ ಟೇಕನ್ ಫ್ರಮ್ ದ ಆಲ್ಟರ್ನೇಟಿವ್ ಮೆಥಡ್ ಐ ಆಮ್ ಸಾಲ್ವಿಂಗ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ಯು ವಾಂಟ್ ಯು ಆರ್ ಟೇಕನ್ ಫ್ರಮ್ ದ ಪ್ರಾಬ್ಲಮ್, ಕರೆಕ್ಟ್? ಸೊ ನಾವ್ ಯು ಹ್ಯಾವ್ ಟು fill from the formula. So that is n value should be, how many are there here, husband and wife, that is 8 men and their wives. So n value should be 8 here. Yes, so 8 into summation u v is 356 minus summation u that is 37 and summation v is 29, root n is 8 into summation u square 475 minus summation u is 37 square, okay, into n is 8 into summation v square 281 minus summation v 29 square.
Yes. So next you can make it 8 into 356, that is 2848 minus 37 into 29. How much it is? 1073. Next 8 into 475, it will be 3800 minus 37 into 37, 1369 into 8 into 281, 2248 minus 29 into 29, 841. Yes. So make it the rectification, that is 2848 minus 1073. So ಎಷ್ಟಾಗ್ತದೆ ಇದು 1755. Then root, so 3800 minus 1369, so it will be 2431 into 2248 minus 841, so it will be 1407. Okay, so next r is 1775 root ಇವೆರಡು ಇಂಟು ಮಾಡ್ರಿ. ಎಸ್, that is 34,20,417. ಸೊ ಬರೀ ಇವೆರಡು ಇಂಟು ಮಾಡಿದ್ದಕ್ಕೆ ಇಷ್ಟು ಬಂದಿದೆ. ಸೊ ದೆನ್ ಫಸ್ಟ್ ಮೆಥಡ್ ಅಪ್ಲೈ ಮಾಡಿದರೆ ಇಟ್ ವಿಲ್ ಬಿ ಗೆಟಿಂಗ್ ವೆರಿ ಹೈ ಲೆವೆಲ್. ಓಕೆ, ಸೊ ನೆಕ್ಸ್ಟ್ ಮೇಕ್ ಇಟ್ ಸಿಂಪ್ಲಿಫೈ 5 ಡಿವೈಡೆಡ್ ಬೈ ಇದರ ರೂಟ್ ಎಷ್ಟಾಗುತ್ತೆ? 34,20,417 ರೂಟ್ ಎಷ್ಟಾಗುತ್ತೆ? 1849. ಸೊ ಆರ್ ವ್ಯಾಲ್ಯೂ ಶುಡ್ ಬಿ 0.9599. Okay, so it is coming from the positive. So what we have to write here? There is high positive correlation between height of husband and heights of views. ಓಕೆ, ಸೊ ಪಾಸಿಟಿವ್ ಇದೆ, ಇದು ಪ್ಲಸ್ಸಲ್ಲಿದೆ. ಸೊ ಪ್ಲಸ್ಸಲ್ಲಿ ಇತ್ತಂದರೆ ನಾವು ಪಾಸಿಟಿವ್ ಅಂತ ಕರಿತೀವಿ. ಓಕೆ, ಸೊ ಇದು ಆಲ್ಟರ್ನೇಟಿವ್ ಮೆಥಡು. ಇದು ನಿಮಗೆ ಕನ್ಫ್ಯೂಸ್ ಆಗತ್ತಿದ್ರೆ ನೀವು ಫಸ್ಟ್ ಮೆಥಡ್ ಅಪ್ಲೈ ಮಾಡ್ಬೋದು. ಫಸ್ಟ್ ಮೆಥಡು ಅಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ? ಇಷ್ಟ ಬರ್ತದೆ. ಸ್ವಲ್ಪ ಪಾಯಿಂಟಲ್ಲಿ ಏನಾದರೂ ವೇರಿಯೇಷನ್ ಆಗಿರ್ತದೆ ಅಷ್ಟೇ, ಬಟ್ 0.95 ಬರ್ತದೆ. ಎಸ್, ಸೊ ಇಫ್ ಯು ವಾಂಟ್ ಟು ಟ್ರೈ ದ್ಯಾಟ್ ಮೆಥಡ್, ದಟ್ ಈಸ್ ಯು ಕ್ಯಾನ್ ಟ್ರೈ ಇಯರ್, ನೋ ಪ್ರಾಬ್ಲಮ್. ದ ಆನ್ಸರ್ ಶುಡ್ ಬಿ ಸೇಮ್. ಸೊ 3 ಡಿಜಿಟ್ ಬಂದಾಗ ಈ ಫಾರ್ಮುಲಾ, ಈ ಮೆಥಡ್ ಯೂಸ್ ಮಾಡೋದು ತುಂಬ ಒಳ್ಳೇದು ನಿಮಗೆ. ಯು ಆ್ಯಂಡ್ ವಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೇಮ್ ಎಕ್ಸ್ ಆ್ಯಂಡ್ ವೈ ಜಾಗದಲ್ಲಿ ಯು ಆ್ಯಂಡ್ ವಿನ ತೊಗೋಬೋದು. ಯಾಕಂತಂದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ರೀ, ಸ್ವಲ್ಪ ಮೆಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ರಿಸ್ಕ್. ಬಟ್ ಅದ್ರಾಗ ಏನಾಗುತ್ತೆ, 3 ಡಿಜಿಟ್ ಇದ್ದು ಅಂದರೆ ಎಕ್ಸ್ ಆ್ಯಂಡ್ ವೈಯು, ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಟಫ್ ಆಗುತ್ತೆ. ಅಂದರೆ ಡಾಟ್ಸ್ ಅಥವಾ ಡೇಟಾಸ್ ಏನು ಬರ್ತದೆ ಸ್ವಲ್ಪ ಲೆಂಗ್ದಿ ಬರೋದರಿಂದ ಸ್ವಲ್ಪ ನಿಮಗೆ ಕ್ಯಾಲ್ಕುಲೇಷನ್ ಇಶ್ಯೂ ಆಗೋದ್ರಿಂದ, ಸೊ ಐ ಟೇಕನ್ ಫ್ರಮ್ ದ ಆಲ್ಟರ್ನೇಟಿವ್ ಮೆಥಡ್ ಆನ್ ಹಿಯರ್. ಓಕೆ, ದಿಸ್ ಈಸ್ ಯು ಕ್ಯಾನ್ ಸಾಲ್ವ್, ನೋ ಪ್ರಾಬ್ಲಮ್. ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ಸೆಲೆಕ್ಟ್ ಇಟ್. ಓಕೆ, ಥ್ಯಾಂಕ್ ಯು.